ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಉಚಿತವಾಗಿ ಪಠ್ಯಕ್ಕೆ ಅನುಕೂಲವಾಗುವ ಪರಿಕರಗಳನ್ನು ವಿತರಿಸಲಾಗುತ್ತಿದೆ ಎಂದು ಅಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ತಿಳಿಸಿದ್ದಾರೆ. ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸಲಾಗುತ್ತಿದೆ. ಇದನ್ನ ಮನಗಂಡು ನಮ್ಮ ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ, ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನು ವಿತರಿಸಲಾಗುತ್ತಿದೆ. ನಮ್ಮ ನಡೆಗೆ ಸರ್ಕಾರಿ ಶಾಲೆ ಕಡೆಗೆ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ಸರ್ಕಾರ ನೀಡುವ ಕೊಡುಗೆಗಳ ಜೊತೆಗೆ ಈ ರೀತಿ ಸಂಘ ಸಂಸ್ಥೆಗಳ ಕೊಡುಗೆಗಳಿಂದ ಸರ್ಕಾರಿ ಶಾಲೆಗಳ ಉಳಿವು ಸಾಧ್ಯ ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಮೇಲೆ 1100 ಬ್ಯಾಗ್ಗಳು, 4 ಸ್ಮಾರ್ಟ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಇದು ನಾನು 2012ರಲ್ಲಿ ಪ್ರಾರಂಭಿಸಿದ್ದು. ನಮ್ಮ ಸಂಸ್ಥೆಯ ಹೆಸರು ಅಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳ್ತಾ. ಅಂಜಳಿಗೆ ಅಂದರೆ ನಾನು ಹುಟ್ಟಿದಂಥ ಊರು ಮತ್ತು ಕಾಳಿಂಗಪ್ಪ ಅಂದರೆ ನಮ್ಮ ತಂದೆ ಹೆಸರು. ಇದು ನಾನು ಪ್ರತಿ ವರ್ಷವೂ 2012ರಲ್ಲಿ ನಮ್ಮ ಊರಿನಿಂದ ಶುರು ಮಾಡಿದಂಥ ಒಂದು ಅಭಿಯಾನ. ಕೇವಲ 18 ಮಕ್ಕಳಿಗೆ 2012ರಲ್ಲಿ ಶುರು ಮಾಡಿದ್ದು. ಈಗ ಕಳೆದ ವರ್ಷ ಸುಮಾರು 2800 ಮಕ್ಕಳಿಗೆ ಒಂದು 140 ಶಾಲೆಗಳಿಗೆ ನಾನು ಪುಸ್ತಕ ಅದ್ರ ಜೊತೆಗೆ ರೈಟಿಂಗ್ ಮೆಟೀರಿಯಲ್ಸ್ ಕೊಡ್ತಾ ಇದ್ವಿ. ನನ್ನ ಒಂದು ಉದ್ದೇಶ ಏನಂದರೆ, ನಾನು ನಮ್ಮ ಊರಿಗೆ ಬಂದಾಗ, ಈಗ 10 ವರ್ಷದಿಂದ ಊರಿಗೆ ಬಂದಾಗ ತುಂಬ ಜನ ಹೇಳ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳು ಹಾಜರಾತಿ ಕೊರತೆಯಿಂದ ಕ್ಲೋಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಆವಾಗ ನಾನು ಅಂದ್ಕೊಂಡಿದ್ದು, ಸರ್ಕಾರಿ ಶಾಲೆಗಳನ್ನ ಉಳಿಸೋದಾದ್ರೆ ನಾವು ಯಾವ ರೀತಿ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು, ಸರ್ಕಾರದಿಂದ ಏನು ಸೌಲಭ್ಯಗಳು ದೊರೆಯೋದಿಲ್ಲವೋ, ಉದಾಹರಣೆಗೆ ನೋಟ್ಬುಕ್ಸ್ ಸರ್ಕಾರ ಕೊಡೋದಿಲ್ಲ, ಬ್ಯಾಗ್ಗಳನ್ನ ಸರ್ಕಾರ ಕೊಡೋದಿಲ್ಲ, ಆಮೇಲೆ ಸ್ಟೇಷನರಿ ಐಟಮ್ಸನ್ನ ಸರ್ಕಾರ ಕೊಡೋದಿಲ್ಲ. ಇವುಗಳನ್ನ ನಾವು ಕೊಟ್ಟರೆ ಸರ್ಕಾರಿ ಶಾಲೆಗಳಲ್ಲಿ 100ಕ್ಕೆ 100 ಫ್ರೀ ಎಜುಕೇಷನ್ ಸಿಗುತ್ತೆ. ಹಾಗಾಗಿ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಬೆಳೆಸುವ ಒಂದು ರೀತಿಯಲ್ಲಿ ನಾವು ಕೂಡ ಕೈ ಜೋಡಿಸಬಹುದು ಅಂತ ಹೇಳ್ಬಿಟ್ಟು ಅಂತ ನಮ್ಮ ನಡಿಗೆ ಸರ್ಕಾರಿ ಶಾಲೆಯ ಕಡೆ ಅಂತ ಒಂದು ಅಭಿಯಾನವನ್ನು ನಾನು ಮತ್ತು ನನ್ನ ಸ್ನೇಹಿತರುಗಳೆಲ್ಲ ಶುರು ಮಾಡಿಕೊಂಡ್ವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.